ಮಾಡುವಾಗಲಿ ಈ ದಿನ ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವ. ನಾವು ದೇವರ ವಾಕ್ಯವನ್ನು ಕೇಳುವುದರ ಮೊದಲು ಪ್ರಾರ್ಥನೆಯೊಂದಿಗೆ ಆತನ ಸಮ್ಮುಖಕ್ಕೆ ಬರುವ. ಪ್ರೀತಿ ಸ್ವರೂಪನಾದ ನನ್ನ ಸ್ವರ್ಗೀಯ ತಂದೆಯ ದೇವರೇ, ಈ ಒಂದು ಒಳ್ಳೆಯ ಸಮಯಕ್ಕೋಸ್ಕರ ಸ್ತೋತ್ರ. ನಿನ್ನ ಮಕ್ಕಳಾದ ನಾವು ಸ್ವಾಮಿ, ನಿನ್ನ ವಾಕ್ಯವನ್ನು ಕೇಳುವಾಗ ನೀನು ಮಾತನಾಡು ದೇವರೇ. ಇದು ನಮ್ಮ ಜೀವಿತಕ್ಕೆ ಒಂದು ಬಿಡುಗಡೆಗೆ ಕಾರಣವಾಗಲಿ. ಇದು ವಾಕ್ಯ ನಮ್ಮನ್ನು ರೂಪಾಂತರ ಪಡಿಸಲಿ ದೇವರೇ. ನಿಮ್ಮ ದೈವಿಕವಾದ ಪ್ರಕಟಣೆ ದೇವರೇ, ದೈವಿಕವಾದ ಆಲೋಚನೆ ದೇವರೇ, ನೀನು ನಮಗೆ ಕೊಡಬೇಕಾಗಿ ಪ್ರಾರ್ಥನೆ ಮಾಡುತ್ತಿದ್ದೇನೆ. ಈ ವಾಕ್ಯ ಕೇಳುವಾಗಲೇ ನಿನ್ನ ಮಕ್ಕಳು ಬಿಡುಗಡೆ ಹೊಂದಲಿ. ಈ ವಾಕ್ಯ ಕೇಳುವಾಗಲೇ ನಿನ್ನ ಮಕ್ಕಳು ಆಶೀರ್ವಾದ ಪೂರ್ಣರಾಗಲಿ. ಹಾಗೆ ಮಾಡುವುದಕ್ಕೆ ನಿನಗೆ ಸ್ತೋತ್ರ. ಎಲ್ಲವೂ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥನೆ. ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ಬೇಡಿ ಬಂದೆ ನನ್ನ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ಹಲ್ಲೆಲೂಯ. ದೇವರ ವಾಕ್ಯವನ್ನು ಸ್ವಲ್ಪ ಸಮಯ ಧ್ಯಾನ ಮಾಡುವ. ನಾನು ಆರಿಸಿಕೊಂಡ ಭಾಗ ಅದು ಯೆಶಾಯ ಬರೆದ ಪ್ರವಾದನ ಗ್ರಂಥ 40ನೇ ಅಧ್ಯಾಯ 1ನೇ ವಾಕ್ಯ. ಯೆಶಾಯ ಚಾಪ್ಟರ್ 40 ವರ್ಸಸ್ 1. ಅದು ಹೀಗೆ ಹೇಳುತ್ತದೆ ಏನಂತ ಹೇಳಿದ್ರೆ, ನನ್ನ ಜನರನ್ನು ಸಂತೈಸಿರಿ ಎಂಬುದಾಗಿ. ಕಂಫರ್ಟ್ ಟು ಮೈ ಪೀಪಲ್. ಹಲ್ಲೆಲೂಯಾ. ನನ್ನ ದೇವರು ನಮ್ಮನ್ನು ಸಂತೈಸುವ ದೇವರಾಗಿದ್ದಾನೆ. ನನ್ನ ದೇವರು ತನ್ನ ಪ್ರಿಯರನ್ನು ಸಂತೈಸುವ ಆತನಾಗಿದ್ದಾನೆ. ನನ್ನ ದೇವರು ಯಾರೆಲ್ಲ ಆತನಿಗೆ ಹೃದಯವನ್ನು ಕೊಡುತ್ತಾರೋ ಅವರನ್ನು ಸಂತೈಸುವ ದೇವರಾಗಿದ್ದಾನೆ. ಇವತ್ತು ನೀನು ದುಃಖದಲ್ಲಿ ಹೋಗುತ್ತಿದ್ದೀಯಾ, ಇವತ್ತು ನೀನು ಭಾರದಲ್ಲಿ ಹೋಗುತ್ತಿದ್ದೀಯಾ, ಇವತ್ತು ನೀನು ಕಣ್ಣೀರಲ್ಲಿ ಹೋಗುತ್ತಿದ್ದೀಯಾ, ಇವತ್ತು ನಿನ್ನನ್ನು ಸಂತೈಸಲಿಕ್ಕೆ ನಮ್ಮ ಮಧ್ಯೆ ಇಳಿದು ಬಂದಿದ್ದಾನೆ. ಈ ವಾಕ್ಯ ಹೇಳುತ್ತಿರುವಾಗಲೇ ದೇವರಾತ್ಮನು ಕೆಲವರನ್ನು ಸಂತೈಸಲಿಕ್ಕೆ ಹೋಗ್ತಾ ಇದ್ದಾನೆ. ಇದು ನಿನ್ನ ದಿನ, ಇದು ನಿನ್ನ ಅದ್ಭುತ ಕಾಣುವ ದಿನ. ಇವತ್ತು ನೀನು ಸಂತೋಷ ಪಡುವ ದಿನ. ಯಾಕಂದ್ರೆ ನನ್ನ ದೇವರು ನಿನ್ನ ಅವಸ್ಥೆಯನ್ನು ಕಂಡಿದ್ದಾನೆ, ನಿನ್ನ ನರಳಾಡುವಿಕೆಯನ್ನು ಕೇಳಿದ್ದಾನೆ, ನಿನ್ನ ಕೂಗನ್ನು ಆತನು ಕೇಳಿದ್ದಾನೆ. ಬೈಬಲ್ ಹೇಳ್ತದೆ, ಸಂಜೆಗೆ ಅಲ್ಲಿ ದುಃಖವೆಂದು ಬಂದರೂ ಮುಂಜಾನೆ ಹರ್ಷಧ್ವನಿ ಕೇಳಿಸುತ್ತದೆ ಎಂಬುದಾಗಿ. ಇವತ್ತು ನಿನ್ನ ಜೀವಿತದಲ್ಲಿ ಆತನ ಸಂತೈಸುವ ಮಾತುವಿನಿಂದ ನೀನು ಸಂತೋಷಗಳು, ನೀನು ಉಲ್ಲಾಸಗಳು. ಯಾಕಂದ್ರೆ ನೀನು ತೊಟ್ಟಿದ ಗೋಣಿ ತಟ್ಟನ್ನು ತೆಗೆದು ನಿನಗೆ ಹರ್ಷ ವಸ್ತ್ರವನ್ನು ದೇವರು ಇವತ್ತು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಯೆಶಾಯ ಪ್ರವಾದನ ಗ್ರಂಥದಲ್ಲಿ 66 ಅಧ್ಯಾಯಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಅದರಲ್ಲಿ 1ರಿಂದ 39 ವಚನಗಳನ್ನು ನಾವು ಧ್ಯಾನ ಮಾಡುವುದಾದರೆ ಅಲ್ಲಿ ನಮಗೆ ಕಾಣಲಿಕ್ಕೆ ಸಿರುವುದು, 1ನೇದಾಗಿ ಪ್ರವಾದನೆ ವಚನಗಳು, 2ನೇದಾಗಿ ಜಡ್ಜ್ಮೆಂಟ್ ನ್ಯಾಯ ತೀರ್ಪು, 3ನೇದಾಗಿ ಪನಿಷ್ಮೆಂಟ್ ಶಿಕ್ಷೆ. 1ರಿಂದ 39 ಅಧ್ಯಾಯ ತನಕ ನಾವು ಪ್ರವಾದನೆ, ಜಡ್ಜ್ಮೆಂಟ್, ಪನಿಷ್ಮೆಂಟ್ ಈ 3 ಕಾರ್ಯವನ್ನು ನೋಡಲಿಕ್ಕೆ ಸಾಧ್ಯ. ಆದರೆ ಅಲ್ಲಿ 40ನೇ ವಚನದಿಂದ 66 ವಚನ ತನಕ ದೇವರು ತನ್ನ ಮಕ್ಕಳನ್ನು ಬಲಪಡಿಸುವುದನ್ನು ನಾವು ನೋಡಬಹುದು. ದೇವರು ತನ್ನ ಜನರೊಂದಿಗೆ ಒಂದು ಸಂತೈಸುವ ಮಾತುಗಳನ್ನು ಅಲ್ಲಿ ಕಾಣಬಹುದು. ದೇವರು ತನ್ನ ಜನರೊಂದಿಗೆ ಧೈರ್ಯಪಡಿಸುವ ಮಾತುಗಳನ್ನು ಅಲ್ಲಿ ಕಾಣಲಿಕ್ಕೆ ಸಾಧ್ಯ. ಇವತ್ತು ನಿನ್ನೊಂದಿಗೆ ಅದೇ ದೇವರು ಮಾತನಾಡುತ್ತಾ ಇದ್ದಾನೆ. ನಾನು ನಿನ್ನ ಜೀವಿತದಲ್ಲಿ ದೊಡ್ಡ ಬಿಡುಗಡೆಯನ್ನು ಕೊಡುತ್ತೇನೆ, ನಾನು ನಿನ್ನ ಕಣ್ಣೀರನ್ನು ಒರೆಸುತ್ತೇನೆ, ನಿನಗೆ ಆದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಕೊಡುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾನೆ. ನಮ್ಮ ದೇವರು ಸಂತೈಸುವ ದೇವರಾಗಿದ್ದಾನೆ. ಯೋಬ ದೇವರೊಂದು ಭಕ್ತನಾಗಿದ್ದ. ಬೈಬಲ್ ಹೇಳ್ತದೆ, ಯೋಬನು ನೀತಿವಂತನಾಗಿದ್ದ, ಕರ್ತನಿಗೆ ಭಯಪಡುವ ವ್ಯಕ್ತಿಯಾಗಿದ್ದ. ಯೋಬನ ಪುಸ್ತಕ 7ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಯೋಬನು ಒಂದು ಮಾತು ಹೇಳುತ್ತಾನೆ. ಏನಂತ ಹೇಳಿದ್ರೆ, ನಾನು ಬೇಸರಗೊಂಡಿದ್ದೇನೆ, ನಿತ್ಯವಾಗಿ ಬದುಕುವುದಕ್ಕೆ ಇಷ್ಟವೇ ಇಲ್ಲ ಎಂಬುದಾಗಿ. ಅಂದ್ರೆ ಅದರ ಅರ್ಥ ನಾನು ಬದುಕೋದ್ರಿಂದ ಯಾರಿಗೆ ಪ್ರಯೋಜನವಿಲ್ಲ ಎಂಬುದಾಗಿ ಅದರ ಅರ್ಥ. ಇವತ್ತು ಯೋಬನ ಹಾಗೆ ನಿನ್ನ ಜೀವಿತವಿದೆಯಾ? ನಿನ್ನ ಜೀವಿತ ದುಃಖದಲ್ಲಿ ಹೋಗುತ್ತಾ ಉಂಟ, ನಿನ್ನ ಜೀವಿತ ಕಳವಳದಲ್ಲಿ ಹೋಗುತ್ತುಂಟ, ನಿನ್ನ ಜೀವಿತ ನಿರಾಶೆಯಲ್ಲಿ ಹೋಗುತ್ತುಂಟು. ನನ್ನ ಕರ್ತನು ನಿನ್ನನ್ನು ಸಂತೈಸಲಿಕ್ಕೆ ಇವತ್ತು ಬರುತ್ತಾ ಇದ್ದಾನೆ. ಯೋಬನ ಪುಸ್ತಕ 2ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ, ಯೋಬನು ಎಲ್ಲವನ್ನು ಕಳೆದುಕೊಂಡಾಗ, ಅವನು ದುಃಖದಲ್ಲಿ ಇರುವಾಗ, ಅವನು ಒಂಟಿಗನಾಗಿರುವಾಗ ಅವನ ಸ್ನೇಹಿತರು ಅವನನ್ನು ಬಲಪಡಿಸಲಿಕ್ಕೆ ಬರ್ತಾ ಇದ್ದಾರೆ. ಆದರೆ ಯೋಬನ ಪುಸ್ತಕ 2ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ನೋಡುವ ವಿಷಯ ಏನಂತ ಹೇಳಿದ್ರೆ, ಅಲ್ಲಿ 7 ದಿನದವರೆಗೆ ಅವರು ತಮ್ಮ ಸ್ನೇಹಿತರೊಟ್ಟಿಗಿದ್ದು ಅವನನ್ನು ಬಲಪಡಿಸುತ್ತಾ, ಅವನನ್ನು ಉತ್ತೇಜ ಮಾಡುತ್ತಾ, ಅವನ ಸಂಕಟದಲ್ಲಿ ಪಾಲು ತೆಗೆದುಕೊಳ್ಳುತ್ತಾ, ಬೈಬಲ್ ಹೇಳ್ತದೆ, ಒಂದು ಶಬ್ದ ಮಾತನಾಡದೆ 7 ದಿನದವರೆಗೂ ಅವನ ಜೊತೆ ಇದ್ದರು ಎಂಬುದಾಗಿ ಬೈಬಲ್ ಹೇಳ್ತದೆ. ಆದರೆ ನಂತರ ವಾಕ್ಯ ಹೇಳ್ತದೆ, 7 ದಿನದ ನಂತರ ಅದೇ ಸ್ನೇಹಿತರು, ಅವನ ಜೊತೆ ಇದ್ದ 7 ದಿನದವರೆಗೆ ಇದ್ದ ಸ್ನೇಹಿತರು, ಒಂದು ಮಾತನಾಡದೆ ಅವನ ದುಃಖದಲ್ಲಿ ಪಾಲು ತೆಗೆದುಕೊಂಡ ಅದೇ ಸ್ನೇಹಿತರು ಅವನನ್ನು ನೋಯಿಸಲಿಕ್ಕೆ ಪ್ರಾರಂಭಿಸುತ್ತಾರೆ. ಇವತ್ತು ನಿನ್ನ ದೇವರು ಮಾತ್ರ ನಿನ್ನನ್ನು ಸಂತೈಸಲಿಕ್ಕೆ ಸಾಧ್ಯ.
ಯಾವ ಸ್ನೇಹಿತನಾಗಲಿ, ಯಾವ ವ್ಯಕ್ತಿಯಾಗಲಿ, ಯಾವ ಮನುಷ್ಯನಾಗಲಿ ನಿನ್ನನ್ನು ಸಂತೈಸಲಿಕ್ಕೆ ಸಾಧ್ಯ ಇಲ್ಲ. ನಿನ್ನನ್ನು ಸಂತೈಸುವ ದೇವರು ಒಬ್ಬನೇ. ಅದು ನಿನ್ನನ್ನು ಸೃಷ್ಟಿಸಿ ರೂಪಿಸಿದ ಪರಲೋಕದ ದೇವರು ಇವತ್ತು ನಿನ್ನನ್ನು ಬಲಪಡಿಸಲಿಕ್ಕೆ ಅವನು ಈ ವಾಕ್ಯದ ಮೂಲಕ ನಿನ್ನೊಂದಿಗೆ ಮಾತನಾಡುತ್ತಾ ಇದ್ದಾನೆ. ಇವತ್ತು ನಾವು ಬಲ ಹೊಂದುವ, ದೇವರ ವಾಕ್ಯದಲ್ಲಿ ಬಲ ಹೊಂದುವ. ಇವತ್ತು ನೀನು ಯಾರನ್ನು ನೋಡಬೇಡ, ನಿನ್ನ ದೇವರ ಒಂದು ಸಂತೈಸುವಿಕೆಯ ಒಂದು ಸ್ಪರ್ಶಕ್ಕೋಸ್ಕರ ನೀನು ಕಾಯುತ್ತಾ ಇದೆಯಾ? ದೇವರು ನಿನ್ನೊಂದಿಗೆ ಇವತ್ತು ಮಾತನಾಡುತ್ತಾ ಇದ್ದಾನೆ. ಕೊಲೆಸ ಪತ್ರಿಕೆ 2ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ, ಅಲ್ಲಿ ಕೊಲೆಸ ಸಭೆಗೆ ಪೌಲನು ಬರೆಯುತ್ತಿದ್ದಾನೆ. ಏನಂತ ಹೇಳಿದ್ರೆ, ಪ್ರೀತಿಯಿಂದ ಹೊಂದಿಕೆಯಾಗಿ ಕ್ರಿಸ್ತನನ್ನು ತಿಳಿದುಕೊಂಡು ದೃಢವಾಗಿರಬೇಕು ಎಂಬುದಾಗಿ. ಇವತ್ತು ನಾವು ದೇವರ ಆಲಯಕ್ಕೆ ಯಾಕೆ ಬರ್ತಾ ಇದ್ದೇವೆ? ದೇವರ ಹತ್ರ ನಮ್ಮ ದುಃಖವನ್ನು ತೋಡ್ಲಿಕ್ಕೆ, ನಮ್ಮ ನಿರಾಶೆಯನ್ನು ತೋಡ್ಲಿಕ್ಕೆ, ನಮ್ಮ ವೇದನೆಯನ್ನು ಹಂಚಿಕ್ಲಿಕ್ಕೆ. ಇವತ್ತು ನಾನು ಹೇಳ್ತೇನೆ, ನೀನು ದೇವರ ಆಲಯಕ್ಕೆ ಬರುವಾಗ ನಿನ್ನ ವಿಷಯ ಯಾರಿಗೆ ಗೊತ್ತಿಲ್ಲದಿರಬಹುದು, ಸಭೆಯವರಿಗೆ ಗೊತ್ತಿಲ್ಲದಿರಬಹುದು, ಒಂದು ಪಾಸ್ಟ್ರಿಗೆ ಗೊತ್ತಿಲ್ಲದಿರಬಹುದು. ಆದರೆ ನೀನು ದೇವರ ಆಲಯಕ್ಕೆ ಬರುವುದು ವ್ಯರ್ಥವಾಗುವುದಿಲ್ಲ. ನೀನು ದೇವರ ಆಲಯಕ್ಕೆ ಬರುವುದು ನಿನ್ನ ಭಾರವನ್ನು, ನಿನ್ನ ವೇದನೆಯನ್ನು, ನಿನ್ನ ದುಃಖವನ್ನು ದೇವರ ಮುಂದೆ ಹೊಯ್ಲಿಕ್ಕೆ. ಇವತ್ತು ನೀನು ದೇವರ ಆಲಯಕ್ಕೆ ಬರುವುದನ್ನು ನಿಲ್ಲಿಸಬೇಡ. ಯಾವ ದುಃಖ ಇರಲಿ, ಯಾವ ವೇದನೆ ಇರಲಿ, ಯಾವ ಇಕ್ಕಟ್ಟಿರಲಿ, ಯಾವ ಪರಿಸ್ಥಿತಿಯಲ್ಲಿ ಬಿದ್ದರು, ದೇವರ ಆಲಯಕ್ಕೆ ನೀನು ಬಂದುವಾಗ, ದೇವರ ಸಮ್ಮುಖದಲ್ಲಿ, ದೇವರ ಸಾನ್ನಿಧ್ಯದಲ್ಲಿ ನಿನ್ನ ದುಃಖ ತೋಡುವಾಗ ದೇವರು ನಿನ್ನನ್ನು ಸಂತೈಸುವುದು ಮಾತ್ರವಲ್ಲ, ದೇವರು ನಿನಗೆ ಉಪಶಮನ ಮಾಡುವ ದೇವರಾಗಿದ್ದಾನೆ. ನಾವು ಹನ್ನಳ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಹನ್ನಳು ಯಾರಾಗಿದ್ದಳು? ಎಲ್ಕಾನನಿಗೆ 2 ಮಂದಿ ಹೆಂಡತಿಯರು, ಒಂದು ಪೆನಿನಲು, ಒಂದು ಹನ್ನಳು ಎಂಬುದಾಗಿ ಬೈಬಲ್ ಹೇಳ್ತಾರೆ. ಎಲ್ಕಾನನು ಹನ್ನಳನ್ನು ಪ್ರೀತಿಸುತ್ತಿದ್ದರು. ಪೆನಿನಲು ಯಾವಾಗಲೂ ಹನ್ನಳನ್ನು ದೂಷಣೆ ಮಾಡುತ್ತಾ ಇದ್ದಳು, ಅವಳನ್ನು ತಿರಸ್ಕಾರ ಮಾಡುತ್ತಾ ಇದ್ದಳು, ಅವಳು ಬಂಜೆ 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 ಎಂಬುದಾಗಿ ಅವಮಾನ ಮಾಡುತ್ತಾ ಇದ್ದಳು. ಈ ವೇದನೆಯಲ್ಲಿ ಅವಳನ್ನು ಸಂತೈಸಲಿಕ್ಕೆ ಅವಳ ಗಂಡ ಪ್ರಯತ್ನ ಪಟ್ಟರು, ಅವಳಿಗೆ ಸಮಾಧಾನವಾಗುತ್ತಿರಲಿಲ್ಲ. ಅವಳಿಗೆ ವೇದನೆ ಮತ್ತು ಜಾಸ್ತಿ ಆಗುತ್ತಾ ಇತ್ತು. ಇವತ್ತು ನಿನ್ನನ್ನು ಸಮಾಧಾನ ಮಾಡುವಾಗ ನಿನಗೆ ಸಂತೈಸಿಗೆ ಸಿಕ್ಕದೇ ಇರಬಹುದು, ನಿನ್ನ ದುಃಖ ಮತ್ತು ಜಾಸ್ತಿ ಆಗಿರಬಹುದು. ಆದರೆ ಇವತ್ತು ಯೇಸುವಿನ ನಾಮದಲ್ಲಿ ನಾನು ಹೇಳ್ತಾ ಇದ್ದೇನೆ, ನೀನು ದೇವರ ಆಲಯಕ್ಕೆ ಓಡಿ ಬರುವಾಗ, ನಿನ್ನ ಕಣ್ಣೀರನ್ನು ಆ ಆಲಯದಲ್ಲಿ ಚೆಲ್ಲುವಾಗ ನಿನ್ನನ್ನು ಸಂತೈಸುವುದು ಮಾತ್ರವಲ್ಲ, ನಿನಗೆ ದುಃಖ ಹೋಗಿ ನಿನಗೆ ಆನಂದವನ್ನು ಕೊಡುವ ದೇವರೇ ನಿನ್ನ ದೇವರಾಗಿದ್ದಾನೆ. ಹನ್ನಳು ಮಾಡಿದ ಒಂದು ಒಳ್ಳೆಯ ಕಾರ್ಯ, ಅವಳು ದೇವರ ಮಂದಿರಕ್ಕೆ ಬಂದಳು. ದೇವರ ಮಂದಿರಕ್ಕೆ ಬಂದು ಅವಳ ದುಃಖವನ್ನು ದೇವರ ಮುಂದೆ ತೋಡುತ್ತಾ ಇದ್ದಾಳೆ, ದುಃಖವನ್ನು ಹಂಚುತ್ತಾ ಇದ್ದಾಳೆ, ಅವಳ ಇಕ್ಕಟ್ಟನ್ನು ಹೇಳುತ್ತಾ ಇದ್ದಾಳೆ, ಅವಳ ಪರಿಸ್ಥಿತಿಯನ್ನು ದೇವರಿಗೆ ಹೇಳುತ್ತಾ ಇದ್ದಾಳೆ. ಬೈಬಲ್ ಹೇಳ್ತದೆ, ಯಾಜಕನಾದ ಎಲಿಯನು ಅದನ್ನು ನೋಡುತ್ತಿರುವಾಗ, ಯಾಜಕನಾದ ಎಲಿಯನಿಗೆ ಅವಳ ದುಃಖವನ್ನು ಗೊತ್ತು ಮಾಡಲಿಕ್ಕೆ ಆಗಲಿಲ್ಲ, ಅವಳ ವೇದನೆಯನ್ನು ಗೊತ್ತು ಮಾಡಲಿಕ್ಕೆ ಆಗಲಿಲ್ಲ. ಅವಳು ವೇದನೆಯಲ್ಲಿ ಇರುವಾಗ ಎಲಿಯ ಯಾಜಕನು ಅವಳ ವಿರುದ್ಧ ಇನ್ನೊಂದು ದುಃಖದ ಮಾತು ಅವಳಿಗೆ ಹಾಕುತ್ತಾ ಇದ್ದಾಳೆ ಅಂತ ಹೇಳಿದ್ರೆ, ನೀನು ಮದ್ಯಪಾನ ಮಾಡಿ ಬಂದಿದ್ದೀಯ ಎಂಬುದಾಗಿ ಹೇಳುವಾಗ ಅವಳು ತಿರುಗಿ ಆ ಯಾಜಕನಂತೆ ಹೇಳುತ್ತಾ ಇದ್ದಾಳೆ, ಎಲಿಯನೊಂದಿಗೆ ಹೇಳುತ್ತಿದ್ದಾಳೆ, ನಾನು ಮದ್ಯ ಸೇವನೆ ಮಾಡುವವಳಲ್ಲ, ನನ್ನ ದುಃಖವನ್ನು ನನ್ನ ದೇವರ ಮುಂದೆ ಒಯ್ದಿದ್ದೇನೆ. ಇವತ್ತು ನಿನ್ನ ದುಃಖವನ್ನು ಪಾಸ್ಟರ್ ತಿಳಿದುಕೊಳ್ಳದೇ ಇರಬಹುದು, ನಿನ್ನ ಸಭೆಯವರು ತಿಳಿದುಕೊಳ್ಳದೇ ಇರಬಹುದು, ನಿನ್ನ ನಂಬಿಕೆ ಇಟ್ಟದವರು ತಿಳಿದುಕೊಳ್ಳದೇ ಇರಬಹುದು. ಆದರೆ ನಿನ್ನನ್ನು ರೂಪಿಸಿ, ನಿನ್ನನ್ನು ಸೃಷ್ಟಿಸಿ ಈ ಭೂಮಿಯಲ್ಲಿ ನೆಟ್ಟ ಕರ್ತನಿಗೆ ನಿನ್ನ ವೇದನೆ ಗೊತ್ತುಂಟು, ನಿನ್ನ ಅವಮಾನ ಕಂಡಿದ್ದಾನೆ, ನಿನ್ನ ದುಃಖವನ್ನು ಕಂಡಿದ್ದಾನೆ. ಇವತ್ತು ನೀನು ದೇವರ ಮಾತುಗಳನ್ನು ಕೇಳುವಾಗಲೇ ಎದ್ದು ನಿಂತು ಸಂತೋಷಿಸು, ಕುಣಿಯು. ಯಾಕಂದ್ರೆ ನಿನ್ನನ್ನು ಸಂತೈಸಲಿಕ್ಕೆ ದೇವರು ಬರುತ್ತಾ ಇದ್ದಾನೆ. ಆತನು ಹೇಳುತ್ತಿದ್ದಾನೆ, ನನ್ನ ಜನರನ್ನು ಸಂತೈಸಿರಿ ಎಂಬುದಾಗಿ. ಕೂಡಲೇ ಎಲಿಯನು ಹೇಳುತ್ತಾನೆ, ದೇವರು ನಿನ್ನ ಇಷ್ಟವನ್ನು ನೆರವೇರಿಸಲಿ. ಅವಳು ದೇವರ ಸನ್ನಿಧಿಯಲ್ಲಿ ಬೇಡುವ ವಿಷಯ ಅಂತ ಹೇಳಿದೆ, ದೇವರೇ ನನಗೊಂದು ಮಗುವನ್ನು ಕೊಡು. ನಾನು ಮಗು ಇಲ್ಲದ ನಿಮಿತ್ತವಾಗಿ ನಾನು ಅವಮಾನಕ್ಕೆ ಒಳಗಾಗಿದ್ದೇನೆ, ನಾನು ತಿರಸ್ಕಾರಕ್ಕೆ ಒಳಗಾಗಿದೆ. ನನ್ನ ಅವಮಾನವನ್ನು ಪರಿಹರಿಸಬೇಕಾದ್ರೆ ನೀನು ನನಗೆ ಮಗುವನ್ನು ಕೊಡು. ಆ ಮಗು ನನಗೆ ಅಲ್ಲ, ನಿನಗೆ ಬಿಟ್ಟು ಕೊಡುತ್ತೇನೆ ಎಂಬುದಾಗಿ ಒಂದು ಪ್ರಾರ್ಥನೆ ಅವಳ ಜೀವಿತದಲ್ಲಿ ಮಾಡಿದ ನಿಮಿತ್ತವಾಗಿ, ವೇದನೆಯನ್ನು ದೇವರ ಮುಂದೆ ಒಯ್ದ ನಿಮಿತ್ತವಾಗಿ ಬೈಬಲ್ ಹೇಳ್ತದೆ, ದೇವರು ಅವಳ ಕಣ್ಣೀರನ್ನು ಒರೆಸಿ ಅವಳನ್ನು ಸಂತೈಸಿದನು ಎಂಬುದಾಗಿ. ಅವಳು ಹೇಳುತ್ತಿದ್ದಾಳೆ, ನನ್ನ ವೇದನೆಯನ್ನು ದೇವರ ಮುಂದೆ ಒಯ್ದಿದ್ದೇನೆ. ಅವಳು ಯಾವಾಗ ಆ ಒಂದು ಸ್ಥಳವನ್ನು ಬಿಟ್ಟು ಹೋದಾಗ ಅವಳ ಮುಖದಲ್ಲಿ ವೇದನೆ ಇರಲಿಲ್ಲ, ಅವಳ ಮುಖದಲ್ಲಿ ತೃಪ್ತಿ, ಆ ಮುಖದಲ್ಲಿ ಸಂತೋಷ, ಆ ಮುಖದಲ್ಲಿ ಆನಂದ. ಯಾಕಂತ ಹೇಳಿದ್ರೆ ನನ್ನ ದೇವರು ಅವಳನ್ನು ಸಂತೈಸಿದ. ಇವತ್ತು ಅದೇ ದೇವರು ನಿನ್ನನ್ನು ಸಂತೈಸಲಿಕ್ಕೆ ಹೋಗ್ತಾ ಇದ್ದಾನೆ, ನಿನ್ನ ಕುಟುಂಬವನ್ನು ಸಂತೈಸಲಿಕ್ಕೆ ಹೋಗ್ತಾ ಇದ್ದಾನೆ. ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವ ಸಮಯ ಪ್ರಾರಂಭವಾಗಿದೆ. ಹಾಗಾಗಿ ನೀನು ಬಲಗೊಳ್ಳಬೇಕು. ಇವತ್ತು ಯೇಸುವಿನ ನಾಮದಲ್ಲಿ ಇವತ್ತು ನೀನು ಬಲಗೊಳ್ಳಬೇಕು. ಯೆಶಾಯ ಬರೆದ ಪ್ರವಾದನ ಗ್ರಂಥ 61ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತದೆ, ಕರ್ತನ ಆತ್ಮವು ನನ್ನ ಮೇಲೆ ಇದೆ. ಕರ್ತನ ಆತ್ಮವು ನನ್ನ ಮೇಲೆ ಇದೆ. ಯಾಕೆ ಕರ್ತನು ತನ್ನ ಆತ್ಮವನ್ನು ಕೊಡುತ್ತಾನೆ? ಯಾಕೆಂತ ಹೇಳಿದ್ರೆ ಮನ ಮುರಿದವರನ್ನು ಸಂತೈಸಲಿಕ್ಕೆ,
ಸೆರೆಯಲ್ಲಿದ್ದವರನ್ನು ಬಿಡುಗಡೆ ಮಾಡಲಿಕ್ಕೆ, ಬಂದಿಗಳನ್ನು ಕದ ತೆರೀಲಿಕ್ಕೆ, ದುಃಖವಿದ್ದಲ್ಲಿ ಆನಂದ ತೈಲ ಕೊಡಲಿಕ್ಕೆ ದೇವರಾತ್ಮನು ನಮ್ಮ ಮಧ್ಯೆ ಇದ್ದಾನೆ. ಎಲ್ಲಿ ದೇವರಾತ್ಮನಿದ್ದರೆ ಅಲ್ಲಿ ಬಿಡುಗಡೆ ಉಂಟು. ಇವತ್ತು ಅದೇ ದೇವರಾತ್ಮನು ಇವತ್ತು ಸಂಚರಿಸುತ್ತಿದ್ದಾನೆ, ನಿನ್ನನ್ನು ಮುಟ್ಟುತ್ತಾ ಇದ್ದಾನೆ. ನಿನ್ನ ಜೀವಿತದಲ್ಲಿ ಒಂದು ಸಂತೈಸುವಿಕೆಯ ಮಾತುಗಳು ದೇವರು ಇವತ್ತು ನಿನಗೆ ಕಳಿಸ್ತಾ ಇದ್ದಾನೆ. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂದಿದೆ. ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸ್ತಾ ಉಂಟು. ಬೈಬಲ್ ಅಲ್ಲಿ ನಾವು ನೋಡುತ್ತೇವೆ, ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 67ನೇ ವಾಕ್ಯವನ್ನು ಓದುವಾಗ ಅಲ್ಲಿ ನಾವು ರೆಬೆಕ್ಕಳ ಬಗ್ಗೆ ನಾವು ನೋಡುತ್ತಾ ಇದ್ದೇವೆ. ಈಸಾಕನಿಗೆ ಹೆಣ್ಣು ತರಲಿಕ್ಕೆ ಎಲಿಯಾಜರನು ಹೋಗಿ ಅವನು ರೆಬೆಕ್ಕಳನ್ನು ಕರ್ಕೊಂಡು ಬರುವಾಗ ದೂರದಲ್ಲಿರುವ ಈಸಾಕ ನನ್ನು ತೋರಿಸಿ ಹೇಳ್ತಾನೆ, ಅವನೇ ಈಸಾಕ, ಅವನೇ ನಿನಗೆ ಬರ ಎಂಬುದಾಗಿ ಹೇಳುವಾಗ ಈಸಾಕನು ರೆಬೆಕ್ಕಳನ್ನು ನೋಡಿದ ಕೂಡಲೇ ಸಂತೋಷ. ಯಾಕೆ ಸಂತೋಷ ಅಂತ ಹೇಳಿದ್ರೆ ಬೈಬಲ್ ಹೇಳ್ತದೆ, ಆದಿಕಾಂಡ ಪುಸ್ತಕ 23ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ಇವನ ತಾಯಿಯಾದ ಸಾರಳು 127 ವರ್ಷದಲ್ಲಿ ಸತ್ತು ಹೋಗುತ್ತಾಳೆ. ಅವಳು ಸತ್ತು ಹೋದಾಗ ಈಸಾಕನಿಗೆ ವೇದನೆ, ಈಸಾಕನಿಗೆ ನೋವು, ಈಸಾಕನಿಗೆ ಸಂತೈಸುವವರು ಯಾರೂ ಇರಲಿಲ್ಲ. ರೆಬೆಕ್ಕಳ ಒಂದು ಆಗಮನದ ಮೂಲಕ, ರೆಬೆಕ್ಕಳು ಅವನ ಜೀವಿತದಲ್ಲಿ ಬರುವುದರ ಮೂಲಕ ಅವನಿಗೊಂದು ಸಮಾಧಾನ, ಅವನಿಗೊಂದು ಸಂತೈಸುವಿಕೆ ದೇವರು ಕೊಡ್ತಾ ಇದ್ದಾನೆ. ಇವತ್ತು ನಾನು ಹೇಳ್ತೇನೆ, ಒಂದು ರೆಬೆಕ್ಕಳ ನಿಮಿತ್ತ ಈಸಾಕನಿಗೆ ಒಂದು ಸಂತೈಸುವಿಕೆ ಸಿಗಬೇಕಾದರೆ ಇವತ್ತು ಯೇಸು ನಮ್ಮ ಮಧ್ಯದಲ್ಲಿ ಇದ್ದಾನೆ, ಯೇಸು ನಿನ್ನ ಜೀವಿತದಲ್ಲಿ ಇದ್ದಾನೆ. ಯೇಸುವಿನ ಮೂಲಕ ನಿನಗೆ ಎಷ್ಟೋ ಸಂತೋಷವಾಗಬೇಕು. ಯೆಶಾಯನು ಬರೆದ ಪ್ರವಾದನ ಗ್ರಂಥ 66ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸ್ತೇನೆ. ತಾಯಿ ತನ್ನ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸ್ತೇನೆ. ಇವತ್ತು ಕೆಲವರ ತಾಯಿ ಈ ಲೋಕದಿಂದ ಬಿಟ್ಟು ಹೋಗಿರಬಹುದು, ಆದರೆ ನನ್ನ ಯೇಸು ಬಿಟ್ಟು ಹೋಗುವುದಿಲ್ಲ. ಆತನು ನಿನ್ನೆ ಇದ್ದಂತೆ ಇವತ್ತು ಯಾವತ್ತಿರುವ ದೇವರು, ಅವನು ನಿನ್ನನ್ನು ಇವತ್ತು ಸಂತೈಸ್ತಾ ಇದ್ದಾನೆ. ಯೆಶಾಯನು ಬರೆದ ಪ್ರವಾದನ ಗ್ರಂಥ 49ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವೊಂದು ಸುಂದರವಾದ ವಾಕ್ಯ ಕಾಣಲಿಕ್ಕೆ ಸಾಧ್ಯ. ಏನಂತ ಹೇಳಿದ್ರೆ, ಆಕಾಶವೇ ಹರ್ಷಗ್ವೈ ಧ್ವನಿಗೈ, ಭೂಮಿಯೇ ಉಲ್ಲಾಸಗೊಳ್ಳು, ಪರ್ವತಗಳೇ ಕೋಲಾಹಲ ಮಾಡಿರಿ. ಯಾಕೆ ಆಕಾಶ ಹರ್ಷಗೈಬೇಕು? ಯಾಕೆ ಭೂಮಿ ಉಲ್ಲಾಸಗೊಳ್ಳಬೇಕು? ಯಾಕೆ ಪರ್ವತವು ಕೋಲಾಹಲ ಮಾಡಬೇಕು? ಯಾಕಂತ ಹೇಳಿದ್ರೆ ಒಂದೇ ಕಾರಣ. ಏನಂತ ಹೇಳಿದ್ರೆ ಮುಂದಿನ ವಾಕ್ಯ ಅಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ. ಏನಂತ ಹೇಳಿದ್ರೆ, ಯೆಹೋವನು ತನ್ನ ಪ್ರಜೆಯನ್ನು ಸಂತೈಸಿ ದಿಕ್ಕಿಲ್ಲದ ತನ್ನ ಜನರನ್ನು ಕರುಣಿಸುತ್ತಿದ್ದಾನೆ. ಇವತ್ತು ನೀನು ದಿಕ್ಕಿಲ್ಲದೆ ಅಲೆದಾಡುತ್ತಿದ್ಯಾ? ಇವತ್ತು ನೀನು ಸಮಾಧಾನ ಕಳೆದುಕೊಂಡು ವೇದನೆಯಲ್ಲಿ ಇದೆಯಾ? ನಿನ್ನ ಅವಮಾನದ ಮುಂದೆ ಅಲ್ಲಿ ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲದೆ ನೀನು ವೇದನೆಯಲ್ಲಿ ಇದೆಯಾ? ದೇವರು ನಿನ್ನನ್ನು ಸಂತೈಸಲಿಕ್ಕೆ ಮನಸ್ಸು ಮಾಡಿದ. ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡಲಿಕ್ಕೆ ಆತನು ಇಷ್ಟಪಡುತ್ತಾ ಇದ್ದಾನೆ. ನಿನ್ನನ್ನು ಕರುಣಿಸಲಿಕ್ಕೆ ಆತನು ತೀರ್ಮಾನ ಮಾಡಿದ್ದಾನೆ. ಯೆಶಾಯ ಬರೆದ ಪ್ರವಾದನ ಗ್ರಂಥ 49ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಓದುವುದಾದ್ರೆ, ಯೆಶಾಯ 49:14 ಹೀಗೆ ಹೇಳುತ್ತದೆ. ಏನಂತ ಹೇಳಿದ್ರೆ, ಚೀಯೋನ್ ಹೇಳುತ್ತಾಳೆ, ಕರ್ತನನ್ನು ಮರೆತಿದ್ದಾನಾ ಇಲ್ಲ ಎಂಬುದಾಗಿ. ಇವತ್ತು ನೀನು ಸಹ ನೆನೆಸಿರಬಹುದು, ಕರ್ತನನ್ನು ಮರೆತು ಬಿಟ್ಟನು ಎಂಬುದಾಗಿ. ಇಲ್ಲ ಪ್ರಿಯರೇ, ಕರ್ತ ನಿನ್ನನ್ನು ಮರೆಯುವ ದೇವರಲ್ಲ. ಹೆತ್ತ ತಾಯಿ ತನ್ನ ಕೂಸನ್ನು ಮರೆತಳು, ಆದರೆ ನಾನು ನಿನ್ನನ್ನು ಮರೆಯುವುದಿಲ್ಲ ಎಂಬುದಾಗಿ ಹೇಳಿದ ದೇವರು ಇವತ್ತು ನಿನ್ನನ್ನು ಮರೆಯಲಿಲ್ಲ, ನಿನ್ನನ್ನು ತಿರಸ್ಕಾರ ಮಾಡಲಿಲ್ಲ, ನಿನ್ನನ್ನು ಬಿಟ್ಟು ದೂರ ಹೋಗಲಿಲ್ಲ. ಇವತ್ತು ನಿನ್ನನ್ನು ಸಂತೈಸಲಿಕ್ಕೆ ಈ ವಾಕ್ಯದ ಮೂಲಕ ನಿನ್ನ ಮನೆಗೆ ಬರುತ್ತಾ ಇದ್ದಾನೆ, ನಿನ್ನ ಜೀವಿತಕ್ಕೆ ಬರುತ್ತಾ ಇದ್ದಾನೆ. ಎದ್ದು ಬಲಗೊಳ್ಳು. ಇಗೋ ದೇವರು ವಾಗ್ದಾನ ಮಾಡುತ್ತಾ ಇದ್ದಾನೆ, ನಿನ್ನನ್ನು ನಾನು ಅಂಗೈಯಲ್ಲಿ ಚಿತ್ರಿಸಿದ್ದೇನೆ, ನಿನ್ನ ಪೌಳಿಗೋಡೆ ನನ್ನ ಕಣ್ಣೆದುರಲ್ಲಿ ಸದಾ ಇದೆ ಎಂಬುದಾಗಿ. ಯಾಕೋಬನ ಜೀವಿತದಲ್ಲಿ ಸಹ ಅವನು ಒಂಟಿಯಾದ. ಯಾವಾಗ ಅಂತ ಹೇಳಿದ್ರೆ, ಅವನ ಪ್ರೀತಿಯ ಮಗ ಯೋಸೇಫನು ಅವನನ್ನು ಬಿಟ್ಟು ಹೋದಾಗ, ಯೋಸೇಫನನ್ನು ಯಾಕೋಬನು ತುಂಬಾ ಪ್ರೀತಿ ಮಾಡ್ತಾ ಇದ್ದ. ಅದಕ್ಕೋಸ್ಕರ ಅವನಿಗೊಂದು ಪ್ರೀತಿಯಿಂದ ನಿಲುವಂಗಿಯನ್ನು ಕೊಟ್ಟಿದ್ದ. ಆದರೆ ಅವನ ಮಕ್ಕಳು, ಯಾಕೋಬನ ಮಕ್ಕಳು ಯೋಸೇಫನನ್ನು ದ್ವೇಷ ಮಾಡಿದ್ರು. ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಕಾಡಿನಲ್ಲಿ ಯೋಸೇಫನನ್ನು ಇಷ್ಮಾಯೇಲರಿಗೆ ಮಾರಿ ಅವನ ಬಟ್ಟೆಯನ್ನು ತೆಗೆದು ಅದರ ರಕ್ತದಲ್ಲಿ ಅದ್ದಿ ಯಾಕೋಬನ ಬಳಿ ಬಂದು ತೋರಿಸ್ತಾ ಇದ್ದಾರೆ, ನಿನ್ನ ಮಗನಾದ ಯೋಸೇಫನು ಸತ್ತು ಹೋಗಿದ್ದಾನೆ. ಅವನನ್ನು ಯಾವುದೋ ಒಂದು ಪ್ರಾಣಿ ಕೊಂದು ಎಲ್ಲಿ ಹೋಗಿ ಕಳ್ಕೊಂಡೋಯ್ತು ಅಂತ ಗೊತ್ತಿಲ್ಲ. ಈಗೋ ಅವನ ಸತ್ತದಕ್ಕೆ ಒಂದು ಗುರುತು ಎಂಬುದಾಗಿ ಅವನ ನಿಲುವಂಗಿಯನ್ನು ತೋರಿಸ್ತಾ ಇದ್ದಾರೆ. ಯಾವಾಗ ಯೋಸೇಫನು ಇಲ್ಲ ಎಂಬುದಾಗಿ ವರ್ತಮಾನ ಅವನ ಕಿವಿಗೆ ಬಿತ್ತು, ಅವನು ಅಂದಿನಿಂದ ಕುಗ್ಗಲಿಕ್ಕೆ ಹೋಗ್ತಾ ಇದ್ದಾನೆ, ಅಂದಿನಿಂದ ಬಲಹೀನನಾಗ್ಲಿಕ್ಕೆ ಹೋಗ್ತಾ ಇದ್ದಾನೆ, ಅಂದಿನಿಂದ ನಿರಾಶೆಯಲ್ಲಿ ಇರುತ್ತಿದ್ದಾನೆ. ಅವನಿಗೆ ಯಾವ ವಿಷಯದಲ್ಲಿ ಸಂತೋಷ ಸಿಗ್ತಾ ಇಲ್ಲ. ಅವನು ಕಳೆದ ದಿನಗಳು ದುಃಖದ ದಿನಗಳಾಗಿದ್ದವು. ಆದರೆ ಒಂದು ದಿವಸ ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ 26ನೇ ವಾಕ್ಯ ಓದುವುದಾದ್ರೆ ಅಲ್ಲಿ ನಾವು ನೋಡುತ್ತಿದ್ದೇವೆ. ಏನಂತ ಹೇಳಿದ್ರೆ, ಯೋಸೇಫನು ಜೀವಂತವಾಗಿದ್ದಾನೆ ಎಂಬ ವರ್ತಮಾನ ಅವನ ಕಿವಿಗೆ ಬಿದ್ದಾಗ ಬೈಬಲ್ ಹೇಳ್ತದೆ, ಅವನು ಚೇತರಿಸಿದನು ಎಂಬುದಾಗಿ.
ಮಾತ್ರವಲ್ಲ, ಅವನ ರಥಗಳು ಅವನ ಮನೆಯ ಮುಂದೆ ಬರುವಾಗ ಅವನು ಹೇಳಿದ ಮಾತು, ಇನ್ನು ಸಾಕು, ಇನ್ನು ಸಾಕು, ಜೀವದಿಂದಲಿರುವಾಗಲೇ ನನ್ನ ಮಗನನ್ನು ನಾನು ನೋಡುತ್ತೇನೆ. ಇವತ್ತು ನಾನು ಹೇಳ್ತೇನೆ, ಯೋಸೇಫನ ನಿಮಿತ್ತ ಯಾಕೋಬನಿಗೆ ಒಂದು ಸಂತೈಸಿಗೆ ಸಿಕ್ಕುವುದಾದರೆ ಇವತ್ತು ನಿನ್ನನ್ನು ನನ್ನನ್ನು ದೇವರು ಎಷ್ಟೋ ಹೆಚ್ಚಾಗಿ ಸಂತೈಸುವ ದೇವರಾಗಿದ್ದಾನೆ. ಆತ ನಮ್ಮನ್ನು ಕೈ ಬಿಡದ ದೇವರಾಗಿದ್ದಾನೆ. 2 ಕೊರಿಂಥ ಪುಸ್ತಕ 7ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾವು ಮೆಕ್ಕುದ್ದೇನಕ್ಕೆ ಬಂದಾಗ ನಮ್ಮ ಮನಸ್ಸಿಗೆ ಏನು ಉಪಶಮನವಾಗಲಿಲ್ಲ. ಎಲ್ಲ ವಿಷಯದಲ್ಲಿ ನಮಗೆ ಸಂಕಟವಿತ್ತು, ಹೊರಗೆ ಕಲಹ, ಒಳಗೆ ಭಯ. ಸಂಕಟದಲ್ಲಿ, ಭಯದಲ್ಲಿ, ಇಕ್ಕಟ್ಟಿನಲ್ಲಿ, ಸಮಸ್ಯೆಯಲ್ಲಿದ್ದ ಪೌಲನು ಅವನು 2 ಕೊರಿಂಥ 7ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಹೇಳುತ್ತಾ ಇದ್ದಾನೆ. ಒಂದು ಸುಂದರವಾದ ಮಾತಲ್ಲಿ ಕಾಣಲಿಕ್ಕೆ ಸಾಧ್ಯ. ಆದರೆ ದೀನಾವಸ್ಥೆಯಲ್ಲಿರುವವರನ್ನು ಸಂತೈಸುವ ದೇವರು ತೀತನ ಬರುವಿಕೆಯಿಂದ ನಮ್ಮನ್ನು ಸಂತೈಸಿದನು ಎಂಬುದಾಗಿ. ಪೌಲನನ್ನು ಒಂದು ತೀತನ ಬರುವಿಕೆಯಿಂದ ಸಂತೈಸಲಿಕ್ಕೆ ಸಾಧ್ಯವಾದರೆ, ಯೋಸೇಫನನ್ನು ರೆಬೆಕ್ಕಳ ನಿಮಿತ್ತ ಸಂತೈಸಲಿಕ್ಕೆ ಸಾಧ್ಯವಾದರೆ, ಇವತ್ತು ನಿನ್ನನ್ನು ದೇವರು ಸಂತೈಸಲಿಕ್ಕೆ ಬರ್ತಾ ಇದ್ದಾನೆ. ಯೇಸು ನಿನ್ನನ್ನು ಸಂತೈಸಲಿಕ್ಕೆ ಬರ್ತಾ ಇದ್ದಾನೆ. ಯೇಸು ನಿನ್ನ ಜೀವಿತಕ್ಕೆ ಬರ್ತಾ ಇದ್ದಾನೆ. ಯೇಸು ನಿನ್ನ ಕುಟುಂಬದಲ್ಲಿ ಅದ್ಭುತವನ್ನು ಮಾಡಲಿಕ್ಕೆ ಬರ್ತಾ ಇದ್ದಾನೆ. ಯೇಸು ನಿನ್ನ ಕಣ್ಣೀರನ್ನು ಒರೆಸಲಿಕ್ಕೆ ಬರ್ತಾ ಇದ್ದಾನೆ. ಸೊ 1 ಸಾಮುವೇಲ ಪುಸ್ತಕ 28ನೇ ಅಧ್ಯಾಯ 5ನೇ ವಾಕ್ಯ ಓದುವುದಾದ್ರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಸೌಲನ ಬಗ್ಗೆ ಬರೆಯಲ್ಪಟ್ಟಿದೆ. ಸೌಲ ಯಾರು? ಒಂದು ಅಭಿಷಕ್ತ ವ್ಯಕ್ತಿಯಾಗಿದ್ದ. ಸೌಲ ಯಾರು? ಒಬ್ಬ ಧೈರ್ಯವಂತ, ಶೂರನಂತ ವ್ಯಕ್ತಿಯಾಗಿದ್ದಾರೆ. ಯಾಕೆಂದ್ರೆ ಅವನಲ್ಲಿ ಇದ್ದ ಆತ್ಮ ಅದು ಧೈರ್ಯದ ಆತ್ಮವಾಗಿತ್ತು. ಆದರೆ 1 ಸಾಮುವೇಲ ಪುಸ್ತಕ 28ನೇ ಅಧ್ಯಾಯ 5ನೇ ವಾಕ್ಯ ಹೇಳ್ತದೆ, ಫಿಲಿಷ್ಟಿಯರ ನಿಮಿತ್ತ ಸೌಲನು ಭಯಗೊಂಡನು ಎಂಬುದಾಗಿ. ಮೊದಲು ಧೈರ್ಯವ ಶೂರನಾಗಿದ್ದ, ಮೊದಲು ಬಲವುಳ್ಳ ವ್ಯಕ್ತಿಯಾಗಿದ್ದ. ಆದರೆ ದೇವರಾತ್ಮನ ಅವನನ್ನು ಬಿಟ್ಟು ಹೋಗುವಾಗ ಅವನಲ್ಲಿ ಒಂದು ಭಯ. ಇವತ್ತು ನಾನು ಹೇಳ್ತೇನೆ, ನೀನು ದೇವರಾತ್ಮನನ್ನು ಬಿಟ್ಟು ಹೋಗಬೇಡ, ದೇವರ ಸಮ್ಮುಖವನ್ನು ಬಿಟ್ಟು ಹೋಗಬೇಡ, ದೇವರ ಸಾನ್ನಿಧ್ಯವನ್ನು ಬಿಟ್ಟು ಹೋಗಬೇಡ, ದೇವರ ಕರುಣೆಯನ್ನು ಹೊಂದಲಿಕ್ಕೆ ನೀನು ಆತನ ಸಾನ್ನಿಧ್ಯದಲ್ಲಿ ನಿಲ್ಲುವುದನ್ನು ನೀನು ಬಿಡಬೇಡ. ನಿನಗೆ ಸಂತೈಸುವಿಕೆ ದೇವರಿಂದ ಬರುತ್ತದೆ. ಇಲ್ಲಿ ವಾಕ್ಯ ಹೇಳ್ತದೆ, 1 ಸಾಮುವೇಲ ಪುಸ್ತಕ 28ನೇ ಅಧ್ಯಾಯ 6ನೇ ವಾಕ್ಯ ಓದುವುದಾದ್ರೆ ಅಲ್ಲಿ ಹೇಳುತ್ತದೆ, ಸೌಲನು ದೇವರನ್ನು ಕೂಗುವಾಗ, ದೇವರನ್ನು ಪ್ರಾರ್ಥನೆ ಮಾಡುವಾಗ ದೇವರಿಂದ ಅವನಿಗೆ ಉತ್ತರವೇ ಸಿಗಲಿಲ್ಲ ಎಂಬುದಾಗಿ. ಇವತ್ತು ಸಹ ನೀನು ಪ್ರಾರ್ಥನೆ ಮಾಡುತ್ತಿದ್ಯಾ, ನಿನಗೆ ಉತ್ತರ ಸಿಗಲಿಲ್ಲವಾ? ಚಿಂತೆ ಮಾಡಬೇಡ. ಅವನ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೋ, ಅವನ ಪಾದದಲ್ಲಿ ಮೊರೆ ಇಡು, ಆತನ ಪಾದವನ್ನು ಕಣ್ಣೀರಿನಿಂದ ತೇವ ಮಾಡು. ನಿನಗೆ ನಿಶ್ಚಯವಾಗಿ ಉತ್ತರ ಬರುತ್ತದೆ. ಅದನ್ನು ಬಿಟ್ಟು ಎಡಕ್ಕೂ ಬಲಕ್ಕೂ ತಿರುಗಬೇಡ. ಸೌಲನ ಜೀವಿತದಲ್ಲಿ ಒಂದು ದೊಡ್ಡ ಮಾಡಿದ ತಪ್ಪು ಏನಂತ ಹೇಳಿದ್ರೆ, 1 ಸಾಮುವೇಲ ಪುಸ್ತಕ 28ನೇ ಅಧ್ಯಾಯ 8ನೇ ವಾಕ್ಯ ನೋಡುವುದಾದ್ರೆ ಅವನಿಗೆ ದೇವರಿಂದ ಉತ್ತರ ಬರದೇ ಇದ್ದಾಗ ಅವನು ಬೇರೆಯಿಂದ ಉತ್ತರ ಹುಡುಕಿಕೊಂಡು ಹೋಗುತ್ತಾ ಇದ್ದಾನೆ. ಇವತ್ತು ಹೇಳ್ತೇನೆ, ನಿನ್ನ ಉತ್ತರ ಒಂದೇ ಆಗಿರಬೇಕು, ಅದು ಯೇಸು. ನಿನ್ನ ಆಶೆ ಒಬ್ಬನೇ ಆಗಿರಬೇಕು, ಯೇಸು. ನಿನ್ನನ್ನು ಸಂತೈಸುವ ದೇವರು ಒಬ್ಬನೇ ಆಗಿದ್ದಾನೆ, ಯೇಸು. ನೀನು ನಂಬಿದ ಮೇಲೆ ನೀನು ತಿರುಗಬೇಡ. ಇಲ್ಲಿ ಸೌಲನಿಗೆ ಉತ್ತರ ಬರ್ತಾ ಇಲ್ಲ. ಆಗ ಅವನು ಮಾಡಿದ ಸಂಗತಿ ಏನಂದ್ರೆ, 1 ಸಾಮುವೇಲ 28:8 ಹೇಳ್ತದೆ, 2 ಸೇವಕರನ್ನು ಕರೆದುಕೊಂಡು ಮಾಟ ಮಂತ್ರ ಮಾಡುವವರ ಮಧ್ಯೆ, ಸತ್ತವರನ್ನು ವಿಚಾರಿಸುವವರ ಮಧ್ಯೆ ಅವನು ಹೋಗುತ್ತಾ ಇದ್ದಾನೆ. ಇವತ್ತು ಏನೇ ಬಂದ್ರು ಸಹ ಕರ್ತನ ಪಾದವನ್ನು ಬಿಟ್ಟು ನೀನು ಹೋಗಲೇಬೇಡ. ಯಾಕೆಂದರೆ ನಿನಗೆ ಸಂತೋಷ, ನಿನಗೆ ಸಮಾಧಾನ, ನಿನಗೆ ಬಿಡುಗಡೆ, ನಿನಗೆ ಆದರಣೆ ಅದು ಆತನ ಪಾದದ ಮೂಲಕ ಮಾತ್ರವೇ. ಸೌಲನು ಒಂದು ತಪ್ಪಾದ ಹೆಜ್ಜೆಯನ್ನಿಟ್ಟ. ಯಾಜಕ ಕಾಂಡ ಪುಸ್ತಕ 20ನೇ ಅಧ್ಯಾಯ 6ನೇ ವಾಕ್ಯ ಹೇಳ್ತದೆ, ಯಾವನಾದರೂ ಸತ್ತವರಲ್ಲಿ ವಿಚಾರಿಸುವವರ ಅಥವಾ ಬೇತಾಳಿಗರ ಬಳಿಗೆ ಹೋಗಿ ಅವರ ಆಲೋಚನೆಯನ್ನು ಕೇಳಿಕೊಂಡು ದೇವದ್ರೋಹಿಯಾದರೆ ನಾನು ಆ ಮನುಷ್ಯನಿಗೆ ವಿಮುಖನಾಗಿ ಅವನನ್ನು ಕುಲದಿಂದ ತೆಗೆದು ಹಾಕುತ್ತೇನೆ ಎಂಬುದಾಗಿ. ದೇವರ ದಂಡನೆಗೆ ಒಳಗಾಗಬಾರದು. ಇವತ್ತು ದೇವರನ್ನು ಬಿಟ್ಟು ನಾವು ಹೋಗಲೇಬಾರದು. ಎಷ್ಟರ ತನಕ ದೇವರ ಸನ್ನಿಧಾನದಲ್ಲಿ ಇರ್ಬೇಕಂತ ಹೇಳಿದ್ರು, ಉತ್ತರ ಸಿಕ್ಕುವ ತನಕ ದೇವರಲ್ಲಿ ಪಾದದಲ್ಲಿ ಕುಳಿತುಕೊಳ್ಳಬೇಕು. ಮರಿಯಳು ಯೇಸುವಿನ ಪಾದವನ್ನು ಹಿಡಿದುಕೊಂಡಳು. ಲಾಜರನು ಸತ್ತು 4 ದಿವಸದ ನಂತರ ಯೇಸು ಆ ಬೇತೇನಕ್ಕೆ ಬಂದಾಗ ಬೈಬಲ್ ಹೇಳ್ತದೆ, ಮರಿಯಳು ಯೇಸುವಿನ ಪಾದವನ್ನು ಗಟ್ಟಿಯಾಗಿ ಇಟ್ಕೊಂಡಳು. ಮರಿಯಳು ಗಟ್ಟಿಯಾಗಿ ಪಾದವನ್ನು ಹಿಡಿದ ನಿಮಿತ್ತವಾಗಿ ಅವಳಿಗೊಂದು ಉತ್ತರ. ಅವಳು ಕಳೆದುಕೊಂಡ ಸಹೋದರ ಲಾಜರನ್ನು ತಿರುಗಿ ಪಡೆದುಕೊಂಡ ಹಾಗೆ ಇವತ್ತು ನೀನು ಕೆಲವೊಂದು ತಿರುಗಿ ಪಡೆದುಕೊಳ್ಳಿಕ್ಕೆ ಹೋಗ್ತಾ ಇದ್ದಿ. ನಿನ್ನ ವೇದನೆಯನ್ನು ನೀನು ಇವತ್ತು ತೆಗೆದು ನಿನಗೆ ಸಂತೋಷ ದೇವರು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಿನ್ನ ಅವಮಾನ ತೆಗೆದು ದೇವರು ನಿಮಗೆ ಮಾನವನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನೀನು ರೋಗದಲ್ಲಿ ಇರುವುದಾದರೆ ಇವತ್ತು ದೇವರ ಸ್ವಸ್ಥತೆ ನಿನ್ನ ಮೇಲೆ ಇಳಿದು ಬರುತ್ತಾ ಉಂಟು. ಯೇಸುವಿನ ನಾಮದಲ್ಲಿ ಇವತ್ತು ಹೊಂದಿಕೊಳ್ಳ್ರಿ. ನಿಮ್ಮ ಅವಮಾನಕ್ಕೂ ಬದಲಾಗಿ ದೇವರು ಇವತ್ತು ಮಾನವನ್ನು ಕೊಡುವ ದಿನ. ನೋಡಿ ಪ್ರಿಯರೇ, ಸೌಲನೊಂದು ತಪ್ಪಾದ ಹೆಜ್ಜೆಯನ್ನಿಟ್ಟ. ಇವತ್ತು ನಾನು ಹೇಳ್ತೇನೆ, ಎಷ್ಟು ಮಾತ್ರಕ್ಕೂ ತಪ್ಪಾದ ಹೆಜ್ಜೆಯನ್ನು ಇಡಬೇಡ್ರಿ.
ನಮಗಿರೋದು ಒಂದೇ ಮಾರ್ಗ, ಅದು ಯೇಸು ಎಂಬ ಮಾರ್ಗ. ಯೇಸು ಹೇಳ್ತಾರೆ, ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ ಎಂಬುದಾಗಿ. ನನ್ನ ಹೊರತು ಯಾರು ಪರಲೋಕಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸೌಲನು ಮಾಡಿದ ತಪ್ಪೇಜ್ಜೆ ನಿಮಿತ್ತವಾಗಿ ಅವನಿಗೆ ಶಿಕ್ಷೆ ಒದಗಿತು. ಏನು ಶಿಕ್ಷೆ ಅಂತ ಹೇಳಿದರೆ, ಒಂದು ಪೂರ್ವಕಾಲ ವೃತ್ತಾಂತ 10ನೇ ಅಧ್ಯಾಯ 13ನೇ ವಾಕ್ಯ ಹೇಳ್ತದೆ. ಒಂದು ಪೂರ್ವಕಾಲ ವೃತ್ತಾಂತ 10ನೇ ಅಧ್ಯಾಯ 13ನೇ ವಾಕ್ಯ ಹೇಳ್ತದೆ, ಸೌಲನು ಯೆಹೋವನ ಮಾತನ್ನು ಕೇಳದೆ ಆತನಿಗೆ ವಿರುದ್ಧವಾಗಿ ದ್ರೋಹ ಮಾಡಿದರಿಂದಲೂ ಯೆಹೋವನ ಸನ್ನಿಧಾನದಲ್ಲಿ ವಿಚಾರಿಸಿದೆ, ಪ್ರೇತನಲ್ಲಿ ವಿಚಾರಿಸಿದರಿಂದ ಅವನಿಗೆ ಇಂಥ ಮರಣವಾಯಿತು ಎಂಬುದಾಗಿ. ಸೌಲನಿಗೆ ಒಂದು ಮರಣ. ಯಾಕೆ? ಅವನು ದೇವರ ಹತ್ರ ವಿಚಾರಿಸದೆ ಒಂದು ಪ್ರೇತನಲ್ಲಿ ವಿಚಾರಿಸ್ತಿದ್ದಾನೆ. ಅವನಿಗೆ ಮರಣ ಬರಲಿಕ್ಕೆ ಕಾರಣವೇನು? ಯಾರು ಆತನನ್ನು ಕೊಂದದ್ದು ಎಂಬುದಾಗಿ ನೋಡುವುದಾದ್ರೆ, ಅದೇ ಒಂದು ಪೂರ್ವ ಕಾಲ ವೃತ್ತಾಂತ 10ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೆಹೋವನು ಅವನನ್ನು ಕೊಲ್ಲಿಸಿ ರಾಜ್ಯವನ್ನು ಈಶಾಯನ ಮಗನಾದ ದಾವೀದನಿಗೆ ಒಪ್ಪಿಸಿದನು ಎಂಬುದಾಗಿ. ದೇವರ ಮಕ್ಕಳೇ, ನೀನು ಉತ್ತರ ಸಿಕ್ಕುವ ತನಕ ಅದು ಎಷ್ಟೇ ಡಿಲೇ ಆಗಲಿ ತೊಂದರೆ ಇಲ್ಲ, ನಿನಗೆ ಉತ್ತರ ಅಂತ ನಿಶ್ಚಯ ಬರುತ್ತದೆ. ಬೈಬಲ್ ಹೇಳ್ತದೆ, ಉದ್ಧಾರವು ಮೂಢನದಿಂದ ಬರುವುದಿಲ್ಲ, ಬಡವಣದಿಂದ ಬರುವುದಿಲ್ಲ, ಯೆಹೋವನಿಂದಲೇ ಬರುತ್ತದೆ. ಇವತ್ತು ನಿನಗೆ ಉತ್ತರ ಬರುವ ಸಮಯ ಆಗಿದೆ. ಅಲ್ಲಾಡಬೇಡ, ಪಾದ ಬಿಟ್ಟು ಅಲ್ಲಾಡಬೇಡ. ನಿರಂತರ ಪ್ರಾರ್ಥನೆ ಮಾಡು, ಎಡೆಬಿಡದೆ ಪ್ರಾರ್ಥನೆ ಮಾಡು, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡು. ಉತ್ತರ ನಿಶ್ಚಯವಾಗಿ ನಿನಗೆ ಬರುವಂಥದ್ದಾಗಿದೆ. ಇವತ್ತು ನಮ್ಮ ಜೀವಿತದಲ್ಲಿ ಒಬ್ಬನೇ ಸಂತೈಸುವ ದೇವರು, ಅದು ನೀನು ಆರಾಧಿಸುವ ದೇವರಾಗಿದ್ದಾನೆ. ರೋಮಪುರದವರೆಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 4ನೇ ವಾಕ್ಯವನ್ನು ನೋಡುವುದಾದರೆ ಅಲ್ಲಿ ಹೀಗೆ ಬರೆಯಲ್ಪಡುತ್ತದೆ, ದೇವರ ವಚನವು ನಮ್ಮನ್ನು ಸಂತೈಸುವಂಥದ್ದಾಗಿದೆ. ದೇವರ ವಾಕ್ಯ ನಮ್ಮನ್ನು ನಿರೀಕ್ಷೆಯ ಕಡೆಗೆ ನಡೆಸುವಂಥದ್ದಾಗಿದೆ. ದೇವರ ವಾಕ್ಯವು ನಮಗೆ ನಂಬಿಕೆಯನ್ನು ಹುಟ್ಟಿಸುವಂಥದ್ದಾಗಿದೆ. ಇವತ್ತು ನೀನು ದೇವರ ವಾಕ್ಯವನ್ನು ಕೇಳುವಾಗ ನಿನ್ನಲ್ಲಿ ನಂಬಿಕೆ ದೇವರು ಹೆಚ್ಚಿಸುತ್ತಿದ್ದಾನೆ. ಯಾಕಂತ ಹೇಳಿದ್ರೆ ಈ ವಾಕ್ಯ ಅದು ನಂಬಿಕೆಯನ್ನು ಹುಟ್ಟಿಸುವುದು ಮಾತ್ರವಲ್ಲ, ಅದು ಪೂರೈಸುವಂಥದ್ದಾಗಿದೆ. ನೀನು ವಾಕ್ಯವನ್ನು ಹಿಡಿಯಬೇಕು, ವಾಕ್ಯವನ್ನು ಓದಬೇಕು, ವಾಕ್ಯದ ಪ್ರಕಾರ ಜೀವಿಸಲಿಕ್ಕೆ ನಿನ್ನ ಮನಸ್ಸನ್ನು ಬಿಟ್ಟುಕೊಡಬೇಕು. ನಾವು ನೋಡುತ್ತೇವೆ ದೇವರ ವಾಕ್ಯದಲ್ಲಿ ಎಲಿಷನ ಬಗ್ಗೆ ನಾವು ನೋಡುತ್ತಾ ಇದ್ದೇವೆ. ಎಲಿಷನು ಇಜಬೇಲನ ಮಾತನ್ನು ಕೇಳಿ ಒಂದು ಜಾಲಿ ಮರದ ಕೆಳಗೆ ಕುಳಿತುಕೊಂಡು ಮರಣವನ್ನು ಅಪೇಕ್ಷಿಸಿದೆ ಎಂಬುದಾಗಿ ಬೈಬಲ್ ಹೇಳ್ತಾ ಇತ್ತು. ಒಂದು ದೇವ ಮನುಷ್ಯ, ಬಲಶಾಲಿಯಾದ ಮನುಷ್ಯ, ಆಕಾಶದಿಂದ ಬೆಂಕಿಯನ್ನು ತಂದ ವ್ಯಕ್ತಿ, ಇಂಥ ಒಂದು ಭಕ್ತನ ಜೀವಿತದಲ್ಲಿ ಭಯ ಬರುವಾಗ ದೇವರು ಅವನ ಮಾತನಾಡುತ್ತಿದ್ದಾನೆ. ದೇವರ ವಾಯ್ಸ್ ಅವನಿಗೆ ಕೇಳ್ತಾ ಉಂಟು. ದೇವರು ಅವನೊಂದಿಗೆ ಮಾತನಾಡುತ್ತಿದ್ದರೆ, ಎಲಿಯನೇ ಇಲ್ಲಿ ಏನು ಮಾಡುತ್ತಾ ಇದ್ದೀ ಎಂಬುದಾಗಿ ದೇವರು ಅವನೊಂದಿಗೆ ಮಾತನಾಡುವಾಗ ಅವನಲ್ಲಿ ಒಂದು ಬಲ. ಅವನು ಮತ್ತು ಸಹ ಮಲಗಿರುವಾಗ ಅವನನ್ನು ತಟ್ಟಿ ಎಬ್ಬಿಸಿ ದೇವರು ತಿರುಗಿ ಮಾತನಾಡುತ್ತಿದ್ದಾನೆ, ಎಲಿಯನೇ ನಿನಗೆ ಬಹುದೂರ ಓಡಬೇಕಾಗಿದೆ, ಈ ರೊಟ್ಟಿಯನ್ನು ತೆಗೆದು ತಿನ್ನು ಎಂಬುದಾಗಿ ಬೈಬಲ್ ಹೇಳ್ತದೆ. ಆ ಒಂದು ರೊಟ್ಟಿ ಅವನು 40 ದಿವಸ ತನಕ ಓಡ್ಲಿಕ್ಕೆ ಸಾಮರ್ಥ್ಯ ಕೊಟ್ಟರೆ, ಇವತ್ತು ವಾಕ್ಯ ಎಂಬ ರೊಟ್ಟಿ ನಿನ್ನನ್ನು ಸಹ ಅದೇ ರೀತಿ ಓಡ್ಲಿಕ್ಕೆ ದೇವರು ಇವತ್ತು ಕೃಪೆ ಕೊಡ್ತಾ ಇದ್ದಾನೆ. ನೀನು ಜಯಶಾಲಿ ಆಗುತ್ತೆ. ಯಾಕಂದ್ರೆ ನನ್ನ ದೇವರು ಜಯಶಾಲಿ ಆಗಿದ್ರಿಂದ ನೀನು ಸಹ ಓವರ್ಕಮರ್ ಆಗಿ ನನ್ನ ದೇವರು ನಿನಗೆ ಕೊಟ್ಟ ಓಟವನ್ನು ನಿನಗೆ ಓಡ್ಲಿಕ್ಕೆ ಇವತ್ತು ಕೃಪೆ ಕೊಡ್ತಾ ಇದ್ದಾನೆ. ಯಾಕಂದ್ರೆ ನೀನು ಎಲ್ಲದರಲ್ಲಿ ಜಯಶಾಲಿ ಆಗಿದ್ದೆ. ಯಾಕಂದ್ರೆ ನನ್ನ ಕರ್ತನು ಜಯಶಾಲಿ ಆಗಿದ್ದಾನೆ. ದೇವರು ಮಾತನಾಡುವಾಗ ನಮಗೆ ಸಮಾಧಾನ ಸಿಗುತ್ತದೆ. ದೇವರು ಮಾತನಾಡುವಾಗ ನಮಗೆ ಆದರಣೆ ಸಿಗುತ್ತದೆ. ಇವತ್ತು ನನ್ನ ಮಾತುಗಳನ್ನು ಕೇಳುತ್ತಿರುವ ದೇವರ ಮಕ್ಕಳೇ, ನಿನ್ನನ್ನು ದೇವರು ಇವತ್ತು ಸಂತೈಸಲಿಕ್ಕೆ ಬಂದಿದ್ದಾನೆ. ಯೆಶಾಯ 41 ಹೇಳ್ತದೆ, ನನ್ನ ಜನರನ್ನು ಸಂತೈಸಿರಿ, ನನ್ನ ಜನರನ್ನು ಸಂತೈಸಿರಿ. ಇವತ್ತು ನಾನು ಬಲವಾಗಿ ನಂಬ್ತೇನೆ, ನಿನ್ನ ದೇವರು ಇವತ್ತು ನಿನ್ನ ಬಳಿಗೆ ಬಂದಿದ್ದಾನೆ. ನಿನ್ನ ಅವಸ್ಥೆಯನ್ನು ಬದಲಾಯಿಸಲಿಕ್ಕೆ ಅವನು ಬಂದಿದ್ದಾನೆ. ಎಷ್ಟು ಜನ ನಂಬ್ತೀರಿ? ನಾನು ಬಲವಾಗಿ ನಂಬ್ತೇನೆ. ಇವತ್ತು ಪ್ರಾರ್ಥನೆ ಮಾಡುವಾಗಲೇ ಕೆಲವರ ಜೀವಿತದಲ್ಲಿ ಅದ್ಭುತ, ಕೆಲವರ ಜೀವಿತದಲ್ಲಿ ಬಿಡುಗಡೆ ದೇವರು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಓ ಶಕಲ ಮಕರ ಬಸ್ಯ ಅಂತರ ರಿಯಂದರ ಮಕೋಲವದ ಸಂತರ ಪ್ರಾರ್ಥನೆ ಮಾಡುವಾಗಲೇ ದೇವರಾತ್ಮ ನಿನ್ನ ಮಕ್ಕಳನ್ನು ಸಂತೈಸು. ವೇದನೆಯಲ್ಲಿದ್ದ ನಿನ್ನ ಜನರನ್ನು ಸಂತೈಸು. ಓ ರೋಗದಲ್ಲಿರುವ ಮಕ್ಕಳನ್ನು ಹೀಲ್ ಮಾಡು. ಈ ವಾಕ್ಯ ಹೇಳುವಾಗಲೇ ಕೆಲವರ ರೋಗಗಳು ಸೌಖ್ಯವಾಗಲಿ, ಕೆಲವರಿಗೆ ಬಿಡುಗಡೆ ಆಗಲಿ, ಕೆಲವರು ಬಂಧನದಿಂದ ಹೊರಗೆ ಬರಲಿ, ಕೆಲವರ ಮನಸ್ಸುಗಳು ಕರ್ತನ ಕಡೆಗೆ ತಿರುಗುವಂತೆ ಮಾಡುವುದಕ್ಕೆ ನಿನಗೆ ಸ್ತೋತ್ರ. ದೇವರೇ, ಈ ಜನರನ್ನು ಬ್ಲೆಸ್ ಮಾಡ್ತೇನೆ. ಇವರಿಗೆ ಶುಭವೇ ಉಂಟಾಗಲಿ, ಇವರು ಎದ್ದು ಪ್ರಕಾಶಿಸುವಂತೆ ಮಾಡು. ಮಹಿಮೆ ನಿನಗೆ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿ ಬಂದಿರ ನನ್ನ ಪ್ರೀತಿಯುಳ್ಳ ತಂದೆಯೇ,